ವೆಲ್ಕಮ್ ಟು ರಾಧಿಕಾಸ್ ಕನ್ನಡ ಬ್ಲಾಗ್. ನಾನಿವತ್ತು ಚಿಕ್ಕಪೇಟ್ಗೆ ಹೋಗ್ತಿದ್ದೀನಿ ಶಾಪಿಂಗಿಗೆ. ಸೊ ಏನು ಶಾಪಿಂಗ್ ಅಂತ ಅಂದರೆ ನಾನು ಆ್ಯಕ್ಚುಲಿ ಸ್ವಲ್ಪ ಉಲನ್ ರೀಸ್ಟಾಕ್ ಮಾಡಬೇಕು ಮತ್ತು ಸ್ವಲ್ಪ ಕಲರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಲಿಮಿಟೆಡ್ ಕಲರ್ಸ್ ಆಗಿಬಿಟ್ಟಿದೆ. ಸೊ ಜನ ಕೇಳಿದಾಗ ಕಲರ್ಸ್ ನನ್ನ ಹತ್ರ ಇಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಸೊ ಐ ಥಾಟ್ ಓಕೆ ನೋಡೋಣ ಅಲ್ಲಿ ಕಲರ್ಸ್ ಇವಾಗ ಇನ್ನೂ ಜಾಸ್ತಿ ಐಡಿಯಾ ಬಂದಿರೋದಲ್ವ. ಸೊ ಏನೆಲ್ಲ ನಂಗೆ ಬೇಕಾಗ್ಬೋದು ಅಂತ. ಸೊ ಅದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಆಲ್ಸೋ ನಾನು ಶಿವಾಜಿನಗರ ಹೋಗಬೇಕು ಅಂದ್ಕೊಂಡಿದ್ದೀನಿ, ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ. ಸೊ ಅಲ್ಲಿ ಕೂಡ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ. ನೀವು ಕೂಡ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಸೊ ನಾವು ಇವಾಗ ಚಿಕ್ಕಪೇಟೆಯಲ್ಲಿದ್ದೀವಿ. ಭರತ್ ಫ್ಯಾನ್ಸಿ ಸ್ಟೋರ್ ನೀವು ಆಲ್ರೆಡಿ ನೋಡಿರ್ತೀರ ತುಂಬ ಜನ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಕ್ಚುಲಿ. ನೋಡೋಣ ಅಲ್ಲಿ ಏನು ಸಿಗತ್ತೆ ಅಂತ. ಕ್ರಾಫ್ಟ್ ಐಟಮ್ಸ್ಗೆಲ್ಲ ಅದು ಫೇಮಸ್ ಇದೆ. ಇವ್ರ ಶಾಪ್ ಬಗ್ಗೆ ನಾನು ತುಂಬ ಜಾಸ್ತಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಏನಿದೆ, ಏನೆಲ್ಲ ನನಗೆ ಯೂಸ್ಫುಲ್ ಆಗ್ಬೋದು ಅಂತ ನೋಡೋಣ ಅಂತ ಹೋಗಿದ್ದೆ. ಇವರಲ್ಲಿ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕಿಗೆ ಯೂಸ್ ಆಗೋವಂಥ ಪ್ರತಿಯೊಂದು ಐಟಮ್ಸ್ ಇದೆ. ಸೊ ನೀವೇನಾದರೂ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ತೀರಾ, ಆರಿ ವರ್ಕ್ ಮಾಡ್ತೀರಾ, ಅಥವಾ ಇವಾಗ ಥ್ರೆಡ್ ಬ್ಯಾಂಗಲ್ಸು ಆ ಥರ ಎಲ್ಲ ಮಾಡ್ತಾರಲ್ವ. ಸೊ ಆ ಥರ ಏನಾದರೂ ನೀವು ಮಾಡ್ತೀರಾ ಅಂದರೆ ಇವ್ರ ಶಾಪಲ್ಲಿ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಬಟ್ ನಂಗೆ ಬೇಕಾಗಿದ್ದು ಉಲನ್ ವರ್ಕ್ ಮಾಡೋದಕ್ಕೆ ಅಥವಾ ಜ್ಯುವೆಲ್ರಿ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವ. ಸೊ ಆ ಥರ ಬೇಕಿತ್ತು. ಅಲ್ಲಿ ಸಿಗತ್ತಾ ಅಂತ ಹೋಗಿದ್ದೆ. ಬಟ್ ಅಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕಿಗೆ ಯೂಸ್ ಆಗುವಂಥ ಐಟಮ್ಸ್ ಮಾತ್ರ ಇತ್ತು. ಸೊ ಕಲೆಕ್ಷನ್ ಎಲ್ಲ ನೋಡಿಕೊಂಡು ಮುಂದೆ ಯಾವತ್ತಾದರೂ ನಂಗೆ ಯೂಸ್ ಆಗ್ಬೋದೇನೋ ಅಂತ ವಾಪಸ್ ಬಂದೆ. ಮತ್ತು ಚಿಕ್ಕಪೇಟೆಯಲ್ಲಿ ಒಂದು ಉಲನ್ ಶಾಪ್ಗೆ ಹೋಗಿದ್ದೆ. ಸೊ ಅಲ್ಲಿ ಉಲನ್ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ತುಂಬ ಜನ ನನಗೆ ಡಿಫ್ರೆಂಟ್ ಕಲರ್ಸ್ ಕೇಳ್ತಾ ಇರ್ತಾರೆ. ಅವಾಗ ನನ್ನ ಹತ್ರ ಕಲರ್ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತಿರತ್ತೆ. ಸೊ ನನ್ನ ಹತ್ರ ಯಾವುದೆಲ್ಲ ಕಲರ್ಸ್ ಇಲ್ಲ, ಸ್ವಲ್ಪ ಕಲೆಕ್ಷನ್ ನೋಡೋಣ ಅಂತ ಹೋಗಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನು ತುಂಬ ವೆರೈಟಿ ಕಲರ್ಸ್ ಏನು ಸಿಗಲಿಲ್ಲ. ಬಟ್ ಸ್ಟಿಲ್ ಸಿಕ್ತು. ಸೊ ಉಲನ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಶಿವಾಜಿನಗರ್ಗೆ ಹೋದೆ. ಶಿವಾಜಿನಗರಲ್ಲಿ ನನಗೆ ಎಲ್ಲೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಶಿವಾಜಿನಗರ್, ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಅಲ್ಲೇ ಇದೆ ಆಯಿತಾ. ನಮಗಂತೂ ಫುಲ್ ಹಶು ಆಗಿತ್ತು. ಬಿಕಾಸ್ ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ. ಬೆಳಗ್ಗೆ ಬೇಗ ಹೋಗಬೇಕು ಅಂತ ಹಾಗೆ ಹೋಗ್ಬಿಟ್ಟಿದ್ವಿ. ಸೊ ಫಸ್ಟ್ ಏನಾದರೂ ತಿಂದು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಫಸ್ಟ್ ತಿಂದ್ಕೊಂಡು ಆಮೇಲೆ ಶಾಪಿಂಗ್ ಮಾಡಿದ್ವಿ. ಸೊ ನಾವೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಮನೆಗೆ ಬಂದು ತೋರಿಸ್ತೀನಿ. ಸೊ ಮನೆಗೆ ಬಂದೆ. ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಿಜವಾಗ್ಲೂ ತುಂಬ ಜನ ಇರ್ತಾರಲ್ವ, ಒಂಥರ ಫೀಲ್ ಆಗ್ತಿರೋದೆ. ಸೊ ಏನೂ ವಿಡಿಯೋ ಮಾಡಿಲ್ಲ. ಬಟ್ ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ಬಿಡ್ತೀನಿ. ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ಶೋ. ಸ್ಲಿಪ್ಪರ್ಸ್ ತೊಗೊಂಡೆ ಸ್ಟುಡಿಯೋ ಅಲ್ಲಿ. ತದಾ, ಇದೊಂದು ತೊಗೊಂಡೆ. ಆ್ಯಂಡ್ ಇದು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೆ ಆಯಿತಾ, ಅಲ್ಲಿ ತೊಗೊಂಡಿದ್ದು. ಇದು ಟೆಕ್ಸಸ್ ಸ್ಮಾರ್ಟ್. ದಿಸ್ ಇಸ್ ಮೈ ಫೇವ್ರೆಟ್ ಗೈಸ್. ಐ ಆಲ್ವೇಸ್ ಶಾಪ್ ದೆ. ಬಟ್ ಈ ಸರಿ ಟೆಕ್ಸಸ್ ಸ್ಮಾರ್ಟಲ್ಲಿ ನನಗೇನು ಅಷ್ಟು ಪರ್ಚೇಸ್ ಮಾಡೋ ಥರ ಫೀಲ್ ಆಗಿಲ್ಲ. ಬಿಕಾಸ್ ಅಲ್ಲಿ ನಾನು ನೋಡ್ತಾ ಇದ್ದೆ ಒನ್ ಪೀಸ್ ಆ ಥರ ಎಲ್ಲ ನೋಡ್ತಾ ಇದ್ದೆ. ಬಟ್ ಟೀ ಶರ್ಟ್ಸ್ ಎಲ್ಲ ನಾನು ನೋಡಲಿಲ್ಲ. ಯೂಶ್ವಲಿ ನಾನು ಅಲ್ಲಿ ಹೋದಾಗ ಟೀ ಶರ್ಟ್ಸು ತೊಗೊಂಡಿರ್ತೀನಿ. ಬಿಕಾಸ್ ಐ ಆಲ್ಮೋಸ್ಟ್ ವೇರ್ ಲೈಕ್ ಓನ್ಲಿ ಜೀನ್ಸ್ ಆ್ಯಂಡ್ ಟೀ ಶರ್ಟ್ಸ್. ಬಟ್ ಇವಾಗ ಎಲ್ಲ ಹೊರಗಡೆ ಹೋಗ್ತಾ ಇದ್ದೆ ಅಂತ ನಾನು ನನಗೆ ಒನ್ ಪೀಸ್ಗಳು ಬೇಕಿತ್ತು. ಬಟ್ ಸಿಗಲಿಲ್ಲ. ಜಸ್ಟ್ ನಾನು ಇದೊಂದು ಸ್ಮಾಲ್ ಶಾರ್ಟ್ ತೊಗೊಂಡೆ. ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ಅಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಯು ಕ್ಯಾನ್ ಬೈ. ಆ್ಯಂಡ್ ಹೊರಗಡೆ ಎಲ್ಲ ಹಚ್ಚಿರ್ತಾರಲ್ವ, ಅಲ್ಲಿ ಇದನ್ನು ತೊಗೊಂಡೆ. ಆ್ಯಂಡ್ ಈ ಒಂದು ಟಾಪ್ನ ತೊಗೊಂಡೆ. ದಿಸ್ ಇಸ್ ಸೋ ನೈಸ್. ಎಲ್ಲ ಗೆಸ್ ದ ಪ್ರೈಸ್ ಗೈಸ್, ಓನ್ಲಿ 150. ಆ್ಯಂಡ್ ದಿಸ್ ಈಸ್ ಆಲ್ಸೋ 150. So good ಅಲ್ಲ. And this, guess the price of this. This is just for 150. Again, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಕ್ವಾಲಿಟಿ. ಇಟ್ ಈಸ್
ಥಿನ್. ಬಟ್ ಇವಾಗ ಕೆಲವೊಂದು ಸರಿ ಆಗ್ತಿರುತ್ತಲ್ಲ, ತುಂಬ ಸೆಕೆನೂ ಇರೋಲ್ಲ, ತುಂಬ ಚಳಿನೂ ಇರೋಲ್ಲ. ಆವಾಗ ನನಗೆ ಈ ಥರ ಥಿನ್ನಾಗಿರೋದು ಸ್ವಲ್ಪ ಶ್ರಗ್ ಥರ ಏನೋ ಬೇಕು ಅಂದರೆ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡಾಗ ಇದು ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡಿದ್ದು. ಯು ಕ್ಯಾನ್ ಸಿ ಚೆನ್ನಾಗಿದೆ, ಪಾಕೆಟ್ ಎಲ್ಲ ಇದೆ, ಹುಡಿ ಇದೆ. ಸೊ ಐ ಥಾಟ್ ದಿಸ್ ವಿಲ್ ಬಿ ನೈಸ್ ಪರ್ಚೇಸ್, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರೊಳಗಡೆ ಹಾಕ್ಕೊಳ್ಳೋದಕ್ಕಂತ ನಾನು ಇದೊಂದು ಸ್ಮಾಲ್ ಕ್ರಾಪ್ ಟಾಪ್ ತೊಗೊಂಡೆ. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ ವೈಟ್ ಸ್ಮಾಲ್ ಟಾಪ್. ನಾನು ಏನು ತೊಗೊಂಡೆ ಅಂತ ನಿಜವಾಗ್ಲೂ ನನಗೆ ನೆನಪಿರಲ್ಲ, ಆಯಿತಾ. ಆ್ಯಂಡ್ ಆಲ್ ದಿಸ್ ಆರ್ ಫಾರ್ 150 ಗೈಸ್. ಟೆಲ್ ಮಿ, ಓನ್ಲಿ ಫಾರ್ 150 ಎಲ್ಲಿ ಸಿಗುತ್ತಲ್ವಾ? ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ನಿಮಗೆ ಅಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ವಾಟ್ ಈಸ್ ದಿಸ್? ಓಕೆ, ಸ್ವಲ್ಪ ನನಗೆ ನೇಲ್ ಪಾಲಿಷಲ್ಲಿ ಸ್ವಲ್ಪ ಕಲರ್ಸ್ ಬೇಕಾಗಿತ್ತು. ವೆರಿ ಟ್ರಾನ್ಸ್ಪರೆಂಟ್ ಪಿಂಕ್ ಕಲರ್ ಬೇಕಿತ್ತು ಟು ಲುಕ್ ಲೈಕ್ ಅಲ್ಲ ನ್ಯಾಚುರಲ್ ನೇಲ್ಸ್ಗೆ. ಅದಕ್ಕೆ ತೊಗೊಂಡೆ. ಆ್ಯಂಡ್ ಇದು ಸ್ವಲ್ಪ ಮಿಲ್ಕಿ ವೈಟ್ ನೇಲ್ ಪಾಲಿಷ್ ಇದೆ. ಆ್ಯಂಡ್ ಐ ಮೇಕ್ ನೇಲ್ಸ್ ಗೈಸ್. ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಬೇಕು ಅಂದರೆ ಯು ಕ್ಯಾನ್ ಚೆಕ್ ಮೈ ಪೇಜ್, ನೇಲ್ ಇಟ್ ಬೈ ರಾಧಿಕಾ ಅಂತ ಇದೆ. ಸೊ ಚೆಕ್ ಮಾಡಿ. ಆ್ಯಂಡ್ ಅದಕ್ಕೊಂದು ಗ್ಲೂ ಖಾಲಿಯಾಗಿತ್ತು, ಗ್ಲೂ ಕೂಡ ತೊಗೊಂಡೆ. ನೀವು ಆಲ್ರೆಡಿ ನೋಡಿರ್ತೀರ, ನಾನು ಸ್ವಲ್ಪ ಉಲನ್ ಪರ್ಚೇಸ್ ಮಾಡಿದೆ. ಸೋ ಮೆನಿ ಕಲರ್ಸ್, ಇಷ್ಟು ಸ್ಟಾಕಲ್ಲಿ ಬಂದಿದೆ ಗೈಸ್. ಆ್ಯಂಡ್ ಇದೇನು, ಓಕೆ, ಇನ್ನೂ ಏನೋ ಇದೆ. ಓಕೆ, ಸೊ ಇದು ನೈಟ್ ಪ್ಯಾಂಟ್, ಮನೆಯಲ್ಲಿ ಹಾಕೋಬೇಕಂತ ನೈಟ್ ಪ್ಯಾಂಟ್ಗಳು ತೊಗೊಂಡೆ. ಇದೆರಡು ಕಲರ್. ಮತ್ತು ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡ್ಬಂದೆ, ಆಯಿತಾ. ಮೀನ್ಸಿ ಇದು ಕೂಡ ನಾನು ಕ್ರೋಶೆ ವರ್ಕ್ ಮಾಡೋದಿದೆ. ಸೊ ಹಾಗಾಗಿ ನನಗೆ ಈ ಥರ ಕ್ಲಿಪ್ಸ್ ಬೇಕಿತ್ತು. ನನಗೊಂದು ಐಡಿಯಾ ಬಂದಿದೆ ಯಾವ ಥರ ಕ್ಲಿಪ್ಸ್ನ ನಾನು ಮಾಡಬೇಕು ಅಂತ. ಒಳ್ಳೆ ಕ್ವಾಲಿಟಿ ಕ್ಲಿಪ್ಸ್ನೇ ನಾನು ತರಿಸ್ತೀನಿ. ಐ ಡೋಂಟ್ ಟೇಕ್ ಲೆಸ್ ಕ್ವಾಲಿಟಿ ಕ್ಲಿಪ್ಸ್ ಬಿಕಾಸ್ ನಿಮಗೂ ಬೆಸ್ಟ್ ನಾನು ಕಳಿಸ್ಬೇಕು ಅಂತ. ಸೊ ಕಡಲಿನ ಕಲರ್ಸ್ ಪೇಜ್ ಚೆಕ್ ಮಾಡಿ. ಆ್ಯಂಡ್ ಇಸ್ ಅ ವೆರಿ ಪ್ರಿಟಿ ಸ್ಮಾಲ್ ರಬ್ಬರ್ ಬ್ಯಾಂಡ್ಸ್ ಬೇಬಿಗೆ. ಸೊ ಅದು ಕೂಡ ಲೈಕ್ ಕ್ರೋಶಿಯಲ್ಲಿ ಸ್ಮಾಲ್ ಬೇಬಿ ರಬ್ಬರ್ ಬ್ಯಾಂಡ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಿಸ್ ಆರ್ ವೆರಿ ಟೈನಿ. ತುಂಬ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರಿಗೆ ಒಂದು ಸ್ವಲ್ಪ ಕ್ಯೂಟಾಗಿರೋ ಏನಾದರೂ ಸ್ಟಫ್ ಮಾಡೋಣ, ಕ್ರೋಶೆ ವರ್ಕ್ ಮಾಡೋಣ ಅಂತ ಇದು ತೊಗೊಂಡ್ಬಂದಿರೋದು. ಅಗೇನ್ ದಿಸ್ ಆರ್ ಕ್ಲಿಪ್ಸ್ ಫಾರ್ ಮೈ ಕಡಲಿನ್ ಕಲರ್ಸ್ ಪೇಜ್ಗೋಸ್ಕರ ತೊಗೊಂಡಿರೋದು. ದಿಸ್ ಆರ್ ಮೈ ನ್ಯೂ ಕಲೆಕ್ಷನ್ಸ್, ಮೆನಿ ಮೋರ್ ಟು ಕಮ್ ಇನ್ ಮೈ ಪೇಜ್. ತುಂಬ ಕಲೆಕ್ಷನ್ಸ್ ಬರ್ತಾ ಇದೆ, ತುಂಬ ಐಡಿಯಾಸ್ ಇದೆ. ಟೈಮ್ ಸ್ವಲ್ಪ ಕಮ್ಮಿ ಇದೆ ಅಂತ ಐ ಆಮ್ ಟೇಕಿಂಗ್ ಇಟ್ ಸ್ಲೋ. ಸೊ ಇದು ನನ್ನ ಡೇ ಆಗಿತ್ತು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಟೆಕ್ಸಸ್ ಸ್ಮಾರ್ಟ್ ಅಲ್ಲ, ನಿಮಗೆ ಒಳ್ಳೇದು ಸಿಗುತ್ತೆ. ಅಲ್ಲಿ ಅಕ್ಕಪಕ್ಕ ಎಲ್ಲ ಶಾಪ್ಸ್ ಎಲ್ಲ ತುಂಬ ಇದೆ. ಸೊ ನೀವೇನಾದರೂ ಕ್ರಾಪ್ ಟಾಪ್ಸ್, ಜೀನ್ಸ್ ಟಾಪ್ಸ್ ಆ ಥರ ಎಲ್ಲ ನೋಡಬೇಕು ಅಂದರೆ ನೀವು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ ಏನಿದೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದೇ ನೀವು ಕುರ್ತಾ ಆ ಥರ ಎಲ್ಲ ತೊಗೋಬೇಕು ಅಂದರೆ ಬೇರೆ ಕಡೆ ತೊಗೋಬೋದು ಅನಿಸುತ್ತೆ, ಲೈಕ್ ಜಯನಗರ್ ಹತ್ರ ಎಲ್ಲ. ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.